ಸುರಿತಾ ಇರುವ ಮಳೆಯಿಂದ ಸಂಕೇಶ್ವರ ಪಟ್ಟಣದ ಹಲವು ರಸ್ತೆಗಳು ಹದಗೆಟ್ಟು ಹೋಗಿದ್ದು, ರಸ್ತೆ ಉದ್ದಕ್ಕೂ ಬಿದ್ದ ತಗ್ಗುಗಳು ಬಾಯಿ ತೆರೆದು ಅಪಘಾತಕ್ಕೆ ವೆಲ್ಕಮ್ ಹೇಳ್ತಾ ಇವೆ. ಬಸ್ ನಿಲ್ದಾಣದ ಹತ್ತಿರ ನಿಡಸೋಸಿ ರಸ್ತೆ ಹಾಗೂ ಅಂಕಲಿ ರಸ್ತೆ ಕಾಣಿಸುತ್ತಿಲ್ಲ. ಎಲ್ಲಿ ನೋಡಿದ್ರೂ ತಗ್ಗೋ. ಅದನ್ನ ಮುಚ್ಚುವ ಗೋಜಿಗೂ ಅಧಿಕಾರಿಗಳು ಹೋಗಿಲ್ಲ. ಸಂಕೇಶ್ವರ ಗಡಿಂಗ್ ಗ್ಲಾಸ್ ರಸ್ತೆಯಲ್ಲಿ ಖಾಲಿ ಕಾಜಿ ಪೆಟ್ರೋಲ್ ಬಂಕ್ ಬಳಿಯ ಮಳೆಯ ನೀರಿನಿಂದ ಆಳವಾದ ತಗ್ಗು ದಿಣ್ಣೆಗಳು ಬಿದ್ದಿವೆ. ಬೈಕ್ ಸವಾರರಿಗಂತೂ ಅಂಗೈಯಲ್ಲೇ ಜೀವ ಹಿಡಿದು ಓಡಾಡುವಂತಾಗಿದೆ. ಇನ್ನು ಕೆಎಂಎಂ ಕನ್ನಡ ಸುದ್ದಿವಾಹಿನಿಯ ಜೊತೆ ಕರ್ನಾಟಕದ ನವ ನಿರ್ಮಾಣ ಸೇನೆ ಹುಕ್ಕೇರಿ ತಾಲೂಕಾ ಅಧ್ಯಕ್ಷ ಸುನೀಲ್ ಪಾಟೀಲ್ ಮಾತನಾಡಿ, ಮಳೆಯಿಂದ ತಗ್ಗು ಬಿದ್ದು ಸಂಕೇಶ್ವರ ಗಡಿಂಗ್ ಗ್ಲಾಸ್ ಡೇಂಜರ್ ರಸ್ತೆಯಾಗಿದೆ. ಪ್ರತಿನಿಧಿಗಳು ಅಧಿಕಾರಿಗಳು ಇತ ಕಡೆ ಗಮನ ಹರಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ ಎಂದರು. ಪ್ರತಿ ವರ್ಷ ಮಳೆ ಬಂದಾಗ ರಸ್ತೆ ಹಾಳಾಗಿದ್ದೆ. ಸಣ್ಣ ಪುಟ್ಟ ಕೆಲಸ ಕರಿಗಿರಿ ಹೋಗೋದು ರಿಪೇರಿ ಮಾಡ್ತಾರೆ. ಮತ್ತೊಂದು ದೊಡ್ಡ ಮಳೆ ಬೇಕಂದ್ರೆ ಕರಿಯೆಲ್ಲ ಪಚ್ಚಿ ಹೋಗ್ಬಿಡ್ತೈತಿ. ಈಗ ರೋಡೆಲ್ಲ ಹಳ್ಳಾದಂಗೆ ಆಗಿಬಿಟ್ಟಿದೆ. ಸಮಸ್ಯೆ ಅಂದರೆ ಮೇನ್ ಮುಖ್ಯ ರಸ್ತೆ ಐತಿದೆ. ಗಡಿಗಳ ವ್ಯಾಪಾರಕ್ಕೆ ಹೋಗೋ ಮಂದಿಗೆ ಸಮಸ್ಯೆ ಆಗೈತಿ. ಹಾಸ್ಪಿಟಲ್ ಹೋಗೋ ಮಂದಿ ಸಮಸ್ಯೆ ಆಗೈತಿ. ಸ್ಕೂಲ್ಗಳ ಸಮಸ್ಯೆ ಆಗೈತಿ. ಈ ಕಡೆ ಯಾರು ಪುರಸಭೆ ಆಗಲಿ ಶಾಸಕರಾಗಲಿ ಯಾರೂ ಈ ಕಡೆ ಗಮನ ಕೊಡೋಂಗಿಲ್ಲ. ಮತ್ತು ಏನೋ ಕರಿಯಕ್ಕೆ ಹಾಕ್ತಾರೋ ಮಳೆ ಬಂದಾಗ ಪಚ್ಚಿ ಹೋಗ್ಬಿಟ್ಟಿದೆ. ಇದು ಅಟ್ಟ ಎಲ್ಲ ಸಂಕೇಶ್ವರದಾಗ ಭಾಳ ರಸ್ತೆಗಳು ಎಲ್ಲ ಹಿಂಗೆಲ್ಲ ಸಮಸ್ಯೆ ಆಗಿದಾವೆ. ನೆಟ್ಸೋಜಿ ರೋಡ್ ರಸ್ತೆ ಅಂತ ಅದು ನೋಡಕ್ಕೆ ಬರ್ಬಾರ್ದಂಗೆ ಊರುಗಳೇನೆಲ್ಲ ರಸ್ತೆಗಳು ಹಿಂಗೆ ಸಮಸ್ಯೆ ಆಗಿದಾವೆ. ಇದಕ್ಕೆ ಸಂಪೂರ್ಣ ಯಾರೂ ಗಮನ ಕೊಡೋಲ್ಲ. ಈ ಕಡೆ ಎಲ್ಲ ಅಧಿಕಾರಿಗಳಾಗಲಿ ಯಾರಾಗಲಿ PW ಅಧಿಕಾರಿ ಆಗಲಿ ನಾವೊಂದು ಮನವಿ ಐತಿ. PW ಆಗಲಿ ಪುರಸಭೆ ಆಗಲಿ ಶಾಸಕರಾಗಲಿ ಇದಕ್ಕೆಲ್ಲ ಇದಕ್ಕೆಲ್ಲ ಗಮನ ಕೊಟ್ಟು ನನ್ನ ಸಮಸ್ಯೆ ಬಗೆಹರಿಸಬೇಕಾಗಿ ನಾನು ಒತ್ತಾಯಿಸ್ತೇನೆ. ನಿಮ್ಮ ಹೆಸರು ಹೇಳ್ರಿ? ಸುನೀಲ್ ಪಾಟೀಲ್. ಸಂಕೇಶ್ವರ ಪಟ್ಟಣದ ಮುಖ್ಯ ರಸ್ತೆಗಳು ಮಳೆಯಿಂದ ದೊಡ್ಡ ಗುಂಡಿಗಳು ಬಿದ್ದು ರಸ್ತೆಯಲ್ಲಿ ನೀರು ತುಂಬಿ ರಸ್ತೆ ಯಾವುದು ಹಳ್ಳ ಯಾವುದು ಅನ್ನೋದು ತಿಳಿಯದಂತಾಗಿದೆ. ವಾಹನ ಸವಾರರು ಪರದಾಡುವಂತಾಗಿದೆ ಎಂದರು. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ, ಬೆಳಗಾವಿ. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ, ಸಂಕೇಶ್ವರ್.